ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ, ಮೊನ್ನೆ ಬಿರಿಯಾನಿ ಮಾಡೋದನ್ನು ತೋರಿಸಿದ್ದೆ. ಅದ್ರ ಜೊತೆ ಬಿರಿಯಾನಿ ಕಾಂಬಿನೇಷನ್ ಅಂಥೇಳಿ ಚಿಕನ್ ಮಸಾಲ ಮಾಡಿದ್ದೆ. ಈ ಚಿಕನ್ ಮಸಾಲ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಈ ಚಿಕನ್ ಮಸಾಲ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬರ್ರಿ. ಈ ಮಸಾಲೆಗೆ ಅಂಥೇಳಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, 2 ಟೊಮೆಟೊ, 1 ಉಳ್ಳಾಗಡ್ಡಿ, ಆಮೇಲೆ ಒಂದು 4 ಲವಂಗ, 2 ಏಲಕ್ಕಿ, ಒಂದು 4 ಕಾಳು ಮೆಣಸು, ಚಕ್ಕೆ, ಪಲಾವ್ ಎಲೆ ಇಷ್ಟನ್ನು ಹಾಕ್ಕೋಬೇಕ್ರಿ. ಈಗ 3/4 kg ಚಿಕನದ್ದು ಮಸಾಲಾನ ಹೇಳಾಕತ್ತೀನಿ ನಾನು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ಒಂದು 3 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿನ ಹಾಕ್ಕೋಬೇಕ್ರಿ. ಜಾಸ್ತಿ ಉಳ್ಳಾಗಡ್ಡಿ ಹಾಕ್ಕೊಂಡ್ವಿ ಅಂತಂದ್ರೆ ಸ್ವೀಟ್ ಆಗುತ್ತೆ. ಮಿಕ್ಸರ್ ಮಾಡ್ಕೊಳ್ಳೋ ಮುಂದಾಗೂ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ವಿ, ಅದಕ್ಕಿಲ್ಲಿ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು 3/4 kg ಚಿಕನನ್ನು ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ದಷ್ಟು ಅರಿಶಿನದ ಪುಡಿನ ಹಾಕಿ ಚೆಂದಂಗೆ ಕಲಿಸಿ ಇದನ್ನು ಮುಚ್ಚಿ ಇಟ್ಬಿಡೋಣ್ರಿ ಒಂದು 5 ನಿಮಿಷ. ಚಿಕನು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೆ ಇದು ಎಲ್ಲ ನೀರು ಬಿಟ್ಟ ಮೇಲೇ ಮಸಾಲ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಚೆಂದಂಗೆ ಕಲಿಸ್ಬಿಟ್ಟು ಮುಚ್ಚಿ ಇಟ್ಬಿಡೋಣ ಒಂದು 5 ನಿಮಿಷ. ಈಗ ನೋಡ್ರಿ, ನೀರೆಲ್ಲ ಬಿಟ್ಕೊಂಡೈತಿ. ಈಗ ಒಂದು ಸರಿ ಚೆಂದಂಗೆ ಕಲಸಿ ಈಗ ಮಸಾಲ ಪೌಡ್ರ್ಗಳನ್ನು ಹಾಕ್ಕೊಂಡು ಬನ್ನಿರಿ. ಮೊದಲಿಗೆ ಒಂದು 2 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಧನಿಯಾ ಪೌಡ್ರು, ಒಂದು 1/4 ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರು, ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕ್ಕೊಡ್ರಿ. ಈಗ ಒಂದು ಸರಿ ಚೆಂದಂಗೆ ಕಲಿಸ್ಬಿಡೋಣ. ಈಗ ಇದನ್ನು ಖಾರ ಹಾಕಿರ್ತೀವಲ್ರಿ, ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡ್ಬೇಕು. ಇಟ್ಟ ಮೇಲೆ ಅದೆಲ್ಲ ಖಾರ ಚೆಂದಾಗಿ ಕುದ್ಮೇಲೆ ಮಸಾಲ ಹಾಕ್ಕೋಬೇಕ್ರಿ. ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಿವರೆಗೂ ನಾನು ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಈಗ ಒಂದು 50% ಚಿಕನ್ನು ಕುದ್ದೈತಿ, ಇನ್ನು ಸ್ವಲ್ಪ ಕುದಿಬೇಕದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಕುದಿಸೋಕೆ ಇಟ್ಬಿಡೋಣ. ಮಸಾಲೆ ಹಾಕ್ಕೊಂಡ್ಮೇಲೆ ಎಲ್ಲನೂ ಹಸಿದೇ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಈ ಮಸಾಲೆ ಎಲ್ಲ ಕುದಿಬೇಕು ಮತ್ತು ಚಿಕನ್ನು ಕುದಿಬೇಕಲ್ರಿ, ಅದಕ್ಕೊಂದು ಸ್ವಲ್ಪ ಇವಾಗ ನೀರು ಹಾಕ್ಕೋಬೇಕು. ಅಲ್ಲಿವರೆಗೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಇಲ್ಲಾಂದ್ರೆ ಕಲರು ಬರೋಂಗಿಲ್ಲ. ನೀರು ಮುಂಚೆನೇ ಹಾಕ್ಕೊಂಡ್ವಿ ಅಂತಂದ್ರೆ ರೆಡ್ ಕಲರು ಬರಲ್ಲ. ಅದಕ್ಕಂಥೇಳಿ ಲಾಸ್ಟಿಗೆ ನೀರು ಹಾಕ್ಕೋಬೇಕ್ರಿ. ಈಗ ಎಲ್ಲನೂ ನೀರು ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಕುದಿಯೋಕೆ ಇಟ್ಬಿಡೋಣ. ಸೈಡ್ಗೆಲ್ಲ ಎಣ್ಣೆ ಬಿಟ್ಟು ಚೆಂದಂಗೆ ಚಿಕನ್ನು ಕುದ್ದೈತಿ ನೋಡ್ರಿ, ಮಸಾಲೆನೂ ಕುದ್ದೈತಿ. ಈಗ ರೆಡಿ ಆಯ್ತು ನೋಡ್ರಿ ಚಿಕನ್ ಮಸಾಲ. ಇದು ಬಿರಿಯಾನಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತು ಚಪಾತಿ ಜೊತೆ, ಪರೋಟ ಜೊತೆ, ನಾನ್ ಜೊತೆ, ಕುಲ್ಚಾ ಜೊತೆ, ಯಾವುದ್ರ ಜೊತೆ ಆದ್ರೂ ಈ ಥರ ದಿಢೀರ್ ಅಂಥೇಳಿ ಚಿಕನ್ ಮಸಾಲ ಮಾಡಿಕೊಂಡು ತಿನ್ಕೋಬೋದು. ನಾನಿವತ್ತು ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗಿ ಮಾಡಿದ್ದೆ. ಈ ಬಿರಿಯಾನಿ ಹೆಂಗೆ ಮಾಡೋದು ಅಂಥೇಳಿ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ನೋಡಿ ಹಾಕಿದ್ದೀನಿ, ಹೀಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ.